ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ನಾನು ಇವತ್ತು ನೋಡಿ ಸಿಹಿ ಸ್ವೀಟ್ ತೊಗೊಂಬಂದಿದ್ದೀನಿ. ಚಕ್ಕೋಲಿ ಅಂತಾರೆ ಇದಕ್ಕೆ. ಚಪಾತಿ ಹಿಟ್ಟಿನಿಂದ ಮಾಡುವಂಥ ಚಕ್ಕೋಲಿ ಇದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಹಸಿ ಬಾಣಂತಿಯರಿಗೆ ಕೊಡುವಂಥ ಆಹಾರ ಇದು. ಶಕ್ತಿಯುತ ಮತ್ತು ಶಕ್ತಿ ಇರುವಂಥ ಆಹಾರ ಇದು. ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ಇಲ್ಲಿ ಜಾಜಿಕಾಯಿ 1 ಸ್ಪೂನ್ ಆಗಷ್ಟು ಜಾಜಿಕಾಯಿ, ಇದು ಜಾಜಿಕಾಯಿ ಅಂತಾರೆ, ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. 1 ಸ್ಪೂನು ಏಲಕ್ಕಿ, ಒಣ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನ ಇದು ಡ್ರೈ ಫ್ರೂಟ್ಸ್ ಕ್ರಷರ್ ಅಂತ ಇರುತ್ತಲ್ಲ, ಅದರಲ್ಲಿ ನಾನು ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಾಜು, ಪಿಸ್ತಾ, ಬಾದಾಮ್ ಮತ್ತು ವಾಲ್ನಟ್ಸು ಮತ್ತು ಕುಂಬಳಕಾಯಿ ಬೀಜ, ಇವು ಹಸಿ ಮತ್ತು ಒಣದು ದ್ರಾಕ್ಷಿ ತೊಗೊಂಡಿಲ್ಲ, ಇಷ್ಟು ತೊಗೊಂಡಿದ್ದೀನಿ. ಇದು ನೋಡಿ ಗಸಗಸೆ ಮತ್ತು ಇದು ತುಪ್ಪ ಮತ್ತು ಮನೆ ತುಪ್ಪ ತೊಗೋಬೇಕು ಬಾಣಂತಿಯರಿಗೆ, ಮತ್ತು ಬೆಲ್ಲ ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲೇ ಮಾಡೋದಲ್ವ, ಹೆಲ್ದಿ ಆದಂಥ. ಮತ್ತು ಇದು ಚಕೋಲಿ ಅಂತಾರೆ. ಬೆಲ್ಲ ಈ ಕಡೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಬೆಲ್ಲನ ಕರಗಿಸ್ಬೇಕು. ಎರಡು ಬೌಲ್ ಹಾಕಷ್ಟು ನೀರು ಹಾಕಿದ್ದೀನಿ. ಇದು ಬೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕರಗಿಸ್ಕೋತೀರ, ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ವ, ಚೆನ್ನಾಗಿ ಕರಗಿದ್ಮೇಲೆ ಸೋಸ್ಕೋಬೇಕು. ಅಂದರೆ ಅದು ಕಡ್ಡಿ ಇರುತ್ತೆ, ಒಳಗೆ ಕಡ್ಡಿ ಕಸ ಕಲ್ಲು ಸಣ್ಣಗಿರುತ್ತವೆ. ಬಾಣಂತಿಯರಿಗೆ ಕೊಡಬೇಕಂದ್ರೆ ತುಂಬ ಜೋಪಾನ ನೋಡ್ಕೊಂಡು ಕೊಡಬೇಕು, ಯಾಕಂದರೆ ಒಳಗೆಲ್ಲ ಕಸ ಎಲ್ಲ ಇರುತ್ತೆ. ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಕುದ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಸೋದಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕುದಿಸಿ ಕರಗಿಸ್ಕೊಂಡು ಸೋದಿಸ್ಕೊತೀರ ಅಷ್ಟು ಚೆನ್ನಾಗಿ ಇದು ಚಕೋಲಿ ರುಚಿ ಬರುತ್ತೆ. ತುಂಬ ಹೆಲ್ದಿ ಫ್ರೆಂಡ್ಸ್. ಇದು ಬೆಳೆಯೋ ಮಕ್ಕಳಿಗೆ, ವಯಸ್ಸಾದವರಿಗೆ, ಮನೆ ಮಂದಿಗೆಲ್ಲ ಒಳ್ಳೆ ಹೆಲ್ದಿಯಾದ ಪುಷ್ಟಿ ಕೊಡುವಂಥ ಶಕ್ತಿಯುತ ಆಹಾರ ಇದು. ಮಕ್ಕಳಂತಲ್ಲ, ಬಾಣಂತಿಯರಂತಲ್ಲ, ಪ್ರತಿಯೊಬ್ಬರು ತಿನ್ಬೋದು. ಮೈಯಾಗೆಲ್ಲ ವೀಕ್ನೆಸ್ ಇರುತ್ತೆ ನೋಡಿ, ಅವರೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಶಕ್ತಿಯುತವಾಗಿರುತ್ತೆ ಮತ್ತು ಗಟ್ಟಿ ಆಗ್ತಾವೆ. ಮಕ್ಕಳಂತೂ ಒಳ್ಳೆ ನಿದ್ದೆ ಮಾಡ್ತಾರೆ. ಗಸಗಸೆ ಇರುತ್ತಲ್ವ ಮತ್ತು ಜಾಜಿಕಾಯಿ ಇರುತ್ತಲ್ವ, ಒಳ್ಳೆ ನಿದ್ದೆ ಬರುತ್ತೆ. ಮತ್ತು ಬಾಣಂತಿಯರಿಗೆ ಒಳ್ಳೆ ಹಾಲು ಬರುತ್ತೆ. ಹಾಲು ಯಾರಿಗೆ ಕಮ್ಮಿ ಇರುತ್ತೆ ಈ ಥರ ಮಾಡಿಕೊಡಿ ಫ್ರೆಂಡ್ಸ್, ನಿಮಗೂ ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಚಪಾತಿ ಮಣೆ ಮೇಲೆ ಒಂದು ಒಳ್ಳೆ ಚಪಾತಿ ತೊಗೊಂಡಿದ್ದೀನಿ. ಚೆನ್ನಾಗಿ ದೊಡ್ಡದಾಗಿ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಎಷ್ಟು ದೊಡ್ಡದಾಗಿ ಲಟ್ಟಿಸ್ಕೋತೀರ ಈಸಿ ಆಗುತ್ತೆ ಬೇಗ ಮಾಡೋಕ್ಕೆ. ಚಿಕ್ಕದು ಮಾಡ್ಕೋತ ಕೂತ್ರೆ ಬೇಗ ಆಗೋಲ್ಲ. ಚೆನ್ನಾಗಿ ದೊಡ್ಡದಾಗಿ ಒಂದು ಲಟ್ಟಿಸ್ಕೋಬೇಕು ಚಪಾತಿನ. ಅದು ಸ್ಕ್ವೇರ್ ಥರ ಕಟ್ ಮಾಡ್ಕೋಬೇಕು. ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು, ಕಟ್ ಮಾಡಿ ಹಾಕ್ಬೋದು, ಹಾಗೆ ಉಳ್ಳೆ ಮಾಡಿ ಹಾಕ್ಬೋದು. ಈ ಥರ ನಾನು ಉದ್ದಕ್ಕೆ ದೊಡ್ಡದಾಗಿ ಒಂದು ಚಪಾತಿ ಲಟ್ಟಿಸಿ ಒಂದು ಚಾಕು ಸಹಾಯದಿಂದ ಹಿಂಗೆ ನೋಡಿ ಹಿಂಗೆ ಪೀಸ್ ಕಟ್ ಮಾಡಿಕೊಂಡು ಕ್ಯೂಬ್ಸ್ ಥರ, ಅಂದರೆ ಒಳ್ಳೆ ಸ್ಕ್ವೇರ್ ಥರ ಮಾಡ್ಕೋತಾ ಇದ್ದೀನಿ. ಸ್ಕ್ವೇರಾಗಿ ಕಟ್ ಮಾಡಿದ್ರೆ ಬೇಗ ಬೇಯುತ್ತೆ. ಚಿಕ್ಕದು ಮಾಡಿಕೊಂಡ್ರೆ ಚೆನ್ನಾಗಿ ಬೇಗ ಬೇಯುತ್ತೆ. ಬೆಲ್ಲದ್ರಲ್ಲೇ ಕುದಿಸ್ಕೋಬೇಕು ಫ್ರೆಂಡ್ಸ್ ಇವೆಲ್ಲ ಚಪಾತಿ ಪೀಸಸ್ನ, ಅಂದ್ರೇ ಒಳ್ಳೆಯದು. ಇಲ್ಲಾಂದರೆ ತುಂಬ ಗಟ್ಟಿಯಾಗಿದ್ದರೆ ಹಾಗೆ ಇದು ಆಗೋಲ್ಲ, ಅಂದರೆ ಹೊಟ್ಟೆ ಎಲ್ಲ ಖರಾಬಾಗುತ್ತೆ, ಹೊಟ್ಟೆ ಹಿಡಿಯುತ್ತೆ ಅಂತಾರೆ ಗೋಧಿ ಹಿಟ್ಟು ನಮ್ಮ ಕಡೆ. ಅದಕ್ಕೆ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇನ್ನೊಂದು ಚಪಾತಿನೂ ನಾನು ಹೀಗೆ ಮಾಡ್ತಾಯಿದ್ದೀನಿ ನೋಡಿ. ಒಂದು ಚಪಾತಿ ಕಟ್ ಮಾಡಿ ಪೀಸ್ ಮಾಡ್ಕೊಂಡು ಪ್ಲೇಟಲ್ಲಿ ಎತ್ತಿಟ್ಕೊಂಡಲ್ಲ, ಇನ್ನೊಂದು ಚಪಾತಿನೂ ದೊಡ್ಡದಾಗಿ ಲಟ್ಟಿಸ್ಕೋಬೇಕು. ಚೆನ್ನಾಗಿ ಪೀಸ್ ಮಾಡ್ಕೋಬೇಕು. ತೆಳ್ಳಗೆ ಲಟ್ಟಿಸಿ ಫ್ರೆಂಡ್ಸ್, ತುಂಬ ಬೇಗ ಬೇಯುತ್ತೆ ಚಪಾತಿ ಹಿಟ್ಟು. ಅದಕ್ಕೆ ಚೆನ್ನಾಗಿ ತೆಳ್ಳಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಬಿಟ್ಟು ಹೀಗೆ ಮಧ್ಯಕ್ಕೆ ಹಿಂಗೆ ಪೀಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಹೆಂಗೆ ಈಸಿ ಆಗುತ್ತೆ ನಿಮಗೆ ಆ ಥರ ಮಾಡ್ಕೋಬೋದು ನೋಡಿ. ಈ ಥರ ಪೀಸಸ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ಬೇಗ ನಿಮಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಇದೇ ಥರ ಕಟ್ ಮಾಡ್ಕೊಂಡೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡದೆ ನೋಡಬೇಡಿ. ಪೂರ್ತಿ ವಿಡಿಯೋ ನೋಡಿದ್ರೆ ಅದರ ವಿಷಯ ಬಗ್ಗೆ ನಿಮಗೂ ಎಲ್ಲ ಪರಿಚಯ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ ಪ್ಲೀಸ್. ಈಗ ನೆಕ್ಸ್ಟ್ ನೋಡಿ, ನಾನು ಇದೆಲ್ಲ ಪೀಸ್ ಮಾಡ್ಕೊಂಡಿದ್ನಲ್ಲ ಕುದಿಯೋ ಬೆಲ್ಲದಲ್ಲಿ ಹಾಕೋಬೇಕು. ಚೆನ್ನಾಗಿ ಕುದೀತಾ ಇದೆಯಲ್ವ, ಚೆನ್ನಾಗಿ ಕುದ್ದು ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಬೆಲ್ಲದ ಜ್ಯೂಸು. ಅದರಲ್ಲಿ ಪೀಸ್ ಮಾಡ್ಕೊಂಡಿರೋ ಚಪಾತಿ ಪೀಸಸ್ಗಳೆಲ್ಲ ಹಾಕೋತಾ ಹೋಗಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೀಟಾಗಿ ಹಾಕ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ಅಂಟಾದರೂ ಪರವಾಗಿಲ್ಲ, ಕುದಿಯುವಾಗ ಬಿಟ್ಕೊಳ್ಳುತ್ತೆ ಅದು. ಒಂದು 4 ಚಪಾತಿ ನಾನು ಈ ಥರ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಸಖತ್ತಾಗಿರುತ್ತೆ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು, ಅಂದರೆ ಹೊಟ್ಟೆ ಹಿಡಿಯುತ್ತೆ. ಅದಕ್ಕೆ ಗೋಧಿ ಹಿಟ್ಟಿರುತ್ತಲ್ಲ ಚೆನ್ನಾಗಿ ಕುದಿಸ್ಬೇಕು. ಒಂದು 10 ನಿಮಿಷನಾದರೂ ಕುದಿಯಬೇಕಾಗುತ್ತೆ ನೋಡಿ. ಈ ಕಲರ್ ಚೇಂಜ್ ಆಗಿದೆ ನೋಡಿ, ಈ ಥರ ಕುದಿಬೇಕು. ಈಗ ನೋಡಿ ಇದು ಗಸಗಸೆ ಹಾಕೋತಾ ಇದ್ದೀನಿ, ಮತ್ತು ಜಾಜಿಕಾಯಿ ಪೌಡ್ರ್ ಇರುತ್ತಲ್ಲ 1 ಸ್ಪೂನ್ ಜಾಜಿಕಾಯಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು ಬಾದಾಮ್, ಕಾಜು, ಪಿಸ್ತಾ, ವಾಲ್ನಟ್ಸು, ಕುಂಬಳಕಾಯಿ ಬೀಜ ಎಲ್ಲ ಪೀಸ್ ಮಾಡ್ಕೊಂಡು ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ಕೊಬ್ಬರಿ, ಒಣ ಕೊಬ್ಬರಿ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಮ್ಮ ಬಾಣಂತಿಯರಿಗೆ ನೋಡಿ ಒಣ ಕೊಬ್ಬರಿ ತುಪ್ಪ ಭಾಳ ಕೊಡ್ತಾರೆ. ಸಿಜರಿನ್ ಆದರೂ ಇರಲಿ, ನಾರ್ಮಲ್ ಆದರೂ ಇರಲಿ, ತುಂಬ ಒಳ್ಳೆ ಹೆಲ್ದಿ ಮತ್ತು ಶಕ್ತಿ ಬರುತ್ತೆ.
ಡೆಲಿವರಿ ಆದವ್ರಿಗೆ ಶಕ್ತಿ ಬರಬೇಕಂದ್ರೆ ಈ ಥರ ಅಡುಗೆ ಮಾಡಿಕೊಡ್ಬೇಕು ಫ್ರೆಂಡ್ಸ್. ತುಂಬ ಒಳ್ಳೆಯದು, ಹೆಲ್ದಿಯಾಗಿರ್ತಾರೆ ಮಕ್ಕಳು, ಹೆಲ್ದಿಯಾಗಿರುತ್ತೆ, ಬಾಣಂತಿಯರು ಹೆಲ್ದಿಯಾಗಿರ್ತಾರೆ ಮತ್ತು ಹಾಲು ಚೆನ್ನಾಗಿ ಬರುತ್ತೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ದಿನಾಲೂ ಕೊಡ್ತಾರೆ ಈ ಥರ. ನೋಡಿ ಒಂದು ಸ್ಪೂನು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್. ತುಂಬ ಸ್ಟ್ರಕ್ಚರ್ ಒಳ್ಳೆ ಬರುತ್ತೆ. ಸ್ಮೆಲ್ ಅಂತೂ ಇಡೀ ಮನೆಯೇ ಘಮ ಅನ್ನತ್ತಿರುತ್ತೆ, ಅಷ್ಟು ಒಳ್ಳೆ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ತಪ್ಪದೇನೆ ಮಾಡಿ. ನಿಮ್ಮ ಮನೇಲಿ ಯಾರಾದರೂ ಬಾಣಂತಿಯರಿದ್ದರೆ ಈ ಥರ ಮಾಡಿಕೊಡಿ ಫ್ರೆಂಡ್ಸ್. ತುಂಬ ಶಕ್ತಿಯುತ ಆಹಾರ ಇದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗಂತೂ, ಬೆಳೆಯೋ ಮಕ್ಕಳಿಗಂತೂ ತುಂಬ ಒಳ್ಳೆಯದು. ತಪ್ಪದೇನೆ ಮಾಡಿಕೊಡಿ. ಹೇಗೆ ಅನ್ನಿಸ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿ ಬಂದಿದೆ. ಈ ಥರ ಸ್ಟ್ರಕ್ಚರ್ ಬಂದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ, ಈಸಿಯಾಗಿ ತಿನ್ಬೋದು ಫ್ರೆಂಡ್ಸ್. ಮಕ್ಕಳಿಗಂತೂ ಮಾಡಿಕೊಡಿ, ತುಂಬ ಒಳ್ಳೆಯದು. ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡಿ, ತುಂಬ ಹೆಲ್ದಿ ಕೂಡ ಇದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ರುಚಿ ಬೆಲ್ಲ ತಿನ್ನೋ ಮಕ್ಕಳಿಗೆ. ಶಕ್ತಿಯುತ ಆಹಾರ, ಬೋನ್ಸಿಗೂ ಒಳ್ಳೆ ಶಕ್ತಿ ಕೊಡುತ್ತೆ. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಮೇಲೆ ಕೊಬ್ಬರಿ, ಪಿಸ್ತಾ, ಡ್ರೈ ಫ್ರೂಟ್ಸು ಎಲ್ಲ ಉದಿಸ್ಕೊಂಡು ತಿಂದರೆ ಆಹಾ, ಅದ್ರದ್ದು ರುಚಿನೇ ಬೇರೆ. ಇದು ನೀವು ತಿಂದ ಮೇಲೆ ಗೊತ್ತಾಗುತ್ತೆ. ಒಂದು ಸಲ ಮಾಡಿ ನೋಡಿ ಮನೆಯಲ್ಲಿ, ಮಾಡಿಬಿಟ್ಟು ನನಗೆ ತಿಳಿಸಿ ಹೇಗೆ ಬಂದಿದೆ ಅಂತ. ನಿಮ್ಮ ಮನೆಯಲ್ಲೆಲ್ಲ ಇಷ್ಟಪಡ್ತಾರೆ. ನಿಮ್ಮ ಮನೆ ಕಡೆ ಯಾರಾದರೂ ಬಾಣಂತಿಯರಿದ್ದರೆ ಈ ಥರ ಮಾಡಿ ಅಂತ ಶೇರ್ ಮಾಡಿ. ಎಲ್ಲ ಇದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ ಫ್ರೆಂಡ್ಸ್. ತುಂಬ ಯೂಸ್ಫುಲ್ ವಿಡಿಯೋ ಬರ್ತಾ ಇರ್ತವೆ, ನಿಮಗೂ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ಫಸ್ಟ್ ನೋಡ್ಬೋದು ವಿಡಿಯೋನ. ಹೆಲ್ದಿಯಾದ ವಿಡಿಯೋ ಇದು, ತಪ್ಪದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.